ಎಲ್ಲರಿಗೂ ನನ್ನ ನಮಸ್ಕಾರ. ನಾವು ಇವತ್ತಿನ ಈ ವಿಡಿಯೋನಲ್ಲಿ ವ್ಯವಕಲನ ಲೆಕ್ಕಗಳನ್ನು ಕಲಿಯೋಣ. ಮೊದಲನೆಯದಾಗಿ 355ರಲ್ಲಿ -276 ಮಾಡಬೇಕು. 5ರಲ್ಲಿ 6 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ನಾವು ಕೈಲ 1ನ್ನು ತೆಗೆದುಕೊಳ್ಳಬೇಕು. ಇಲ್ಲಿ 7ರ ಕೆಳಗಡೆ ನಾವು ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 15 ಆಗುತ್ತದೆ. ಈ 15ರಲ್ಲಿ 6 ಕಳೆದರೆ 9. 5ರಲ್ಲಿ 7 ಹಾಗೂ ಈ ಕೈಲ 1ನ್ನು ಕಳೆಯಬೇಕು. ಅಂದರೆ 5ರಲ್ಲಿ 8 ಕಳೆಯಬೇಕು. 5ರಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 15 ಆಗುತ್ತದೆ. 15ರಲ್ಲಿ ಈ 7 ಹಾಗೂ ಕೈಲ 1ನ್ನು ಕಳೆದರೆ, ಅಂದರೆ 15ರಲ್ಲಿ 8 ಕಳೆದರೆ 7. 3ರಲ್ಲಿ 2 ಹಾಗೂ ಈ ಕೈಲ 1ನ್ನು ಕಳೆಯಬೇಕು. ಅಂದರೆ 3ರಲ್ಲಿ 3 ಕಳೆದರೆ 0. ನೆಕ್ಸ್ಟ್ 254ರಲ್ಲಿ -92 ಮಾಡಬೇಕು. 4ರಲ್ಲಿ 2 ಕಳೆದರೆ 2. 5ರಲ್ಲಿ 9 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 15 ಆಗುತ್ತದೆ. 15ರಲ್ಲಿ 9 ಕಳೆದರೆ 6. 2ರಲ್ಲಿ ಈ ಕೈಲ 1 ಕಳೆದರೆ 1. ನೆಕ್ಸ್ಟ್ 879ರಲ್ಲಿ -242 ಮಾಡಬೇಕು. 9ರಲ್ಲಿ 2 ಕಳೆದರೆ 7. 7ರಲ್ಲಿ 4 ಕಳೆದರೆ 3. 8ರಲ್ಲಿ 2 ಕಳೆದರೆ 6. ನೆಕ್ಸ್ಟ್ 385ರಲ್ಲಿ 192 ಮೈನಸ್ ಮಾಡಬೇಕು. 5ರಲ್ಲಿ 2 ಕಳೆದರೆ 3. 8ರಲ್ಲಿ 9 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 18 ಆಗುತ್ತದೆ. 18ರಲ್ಲಿ 9 ಕಳೆದರೆ 9. 3ರಲ್ಲಿ 1 ಹಾಗೂ ಕೈಲ 1, ಅಂದರೆ 3ರಲ್ಲಿ 2 ಕಳೆದರೆ 1. ನೆಕ್ಸ್ಟ್ 778ರಲ್ಲಿ 727 ಮೈನಸ್ ಮಾಡಬೇಕು. 8ರಲ್ಲಿ 7 ಕಳೆದರೆ 1. 7ರಲ್ಲಿ 2 ಕಳೆದರೆ 5. 7ರಲ್ಲಿ 7 ಕಳೆದರೆ 0. ನೆಕ್ಸ್ಟ್ 537ರಲ್ಲಿ -248 ಮಾಡಬೇಕು. 7ರಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 17 ಆಗುತ್ತದೆ. 17ರಲ್ಲಿ 8 ಕಳೆಯಬೇಕು, ಅಂದರೆ ಉತ್ತರ 9 ಬರುತ್ತದೆ. 3ರಲ್ಲಿ 4 ಹಾಗೂ ಈ ಕೈಲ 1, ಅಂದರೆ 3ರಲ್ಲಿ 5 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 13 ಆಗುತ್ತದೆ. 13ರಲ್ಲಿ 5 ಕಳೆದರೆ 8. 5ರಲ್ಲಿ 2 ಹಾಗೂ ಈ ಕೈಲ 1, ಅಂದರೆ 5ರಲ್ಲಿ 3 ಕಳೆದರೆ 2. ನೆಕ್ಸ್ಟ್ 561ರಲ್ಲಿ 289 ಮೈನಸ್ ಮಾಡಬೇಕು. 1ರಲ್ಲಿ 9 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ನಾವು ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 11 ಆಗುತ್ತದೆ. ಈ 11ರಲ್ಲಿ 9 ಕಳೆದರೆ 2. 6ರಲ್ಲಿ 8 ಹಾಗೂ ಕೈಲ 1, ಅಂದರೆ 8ರಲ್ಲಿ 1 ಕೂಡಿಸಿದರೆ 9. 6ರಲ್ಲಿ 9 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳಬೇಕು. ಇದು 16 ಆಗುತ್ತದೆ. ಈ 16ರಲ್ಲಿ 9 ಕಳೆದರೆ 7. 5ರಲ್ಲಿ 2 ಹಾಗೂ ಈ ಕೈಲ 1, ಅಂದರೆ 3. 5ರಲ್ಲಿ 3 ಕಳೆದರೆ 2. ನೆಕ್ಸ್ಟ್ 286ರಲ್ಲಿ 147 ಮೈನಸ್ ಮಾಡಬೇಕು. 6ರಲ್ಲಿ 7 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳಬೇಕು. ಇದು 16 ಆಗುತ್ತದೆ.
ಈ 16ರಲ್ಲಿ 7 ಕಳೆದರೆ 9. 8ರಲ್ಲಿ 4 ಹಾಗೂ 1 ಅಂದರೆ 8ರಲ್ಲಿ 5 ಕಳೆದರೆ 3. 2ರಲ್ಲಿ 1 ಕಳೆದರೆ 1. ನೆಕ್ಸ್ಟ್ 890ರಲ್ಲಿ 324 ಮೈನಸ್ ಮಾಡಬೇಕು. 0ಯಲ್ಲಿ 4 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 10 ಆಗುತ್ತದೆ. 10ರಲ್ಲಿ 4 ಕಳೆದರೆ 6. 9ರಲ್ಲಿ 2 ಹಾಗೂ 1 ಅಂದರೆ 9ರಲ್ಲಿ 3 ಕಳೆದರೆ 6. 8ರಲ್ಲಿ 3 ಕಳೆದರೆ 5. ನೆಕ್ಸ್ಟ್ 220ರಲ್ಲಿ 132 ಮೈನಸ್ ಮಾಡಬೇಕು. 0ಯಲ್ಲಿ 2 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 10 ಆಗುತ್ತದೆ. 10ರಲ್ಲಿ 2 ಕಳೆದರೆ 8. 2ರಲ್ಲಿ 4 ಕಳೆಯಲಿಕ್ಕೆ ಬರಲ್ಲ, ಅಂದರೆ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 12 ಆಗುತ್ತದೆ. 12ರಲ್ಲಿ 4 ಕಳೆದರೆ 8. 2ರಲ್ಲಿ 1 ಹಾಗೂ ಈ ಕೈಲ 1 ಅಂದರೆ 2ರಲ್ಲಿ 2 ಕಳೆದರೆ 0. ನೆಕ್ಸ್ಟ್ 150ರಲ್ಲಿ 3 ಕಳೆಯಬೇಕು. 0ಯಲ್ಲಿ 3 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 10 ಆಗುತ್ತದೆ. 10ರಲ್ಲಿ 3 ಕಳೆದರೆ 7. 5ರಲ್ಲಿ 1 ಕಳೆದರೆ 4. ಈ 1 ಇಲ್ಲಿ ನಾವು ಹಾಗೆ ಬರೆದುಕೊಳ್ಳೋಣ, ಯಾಕಂದರೆ 1ರ ಕೆಳಗಡೆ 0 ಇದೆ. ಉತ್ತರ 147. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.